ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲೂ ಕನ್ಯಾ ರಾಶಿ, ತುಲಾ ರಾಶಿಯವರೆಗೆ ನಾವು ಕಂಪ್ಲೀಟ್ ಮಾಡಿದ್ವಿ. ಅದರ ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅಥವಾ ಭವಿಷ್ಯವಾಣಿ ಯಾವ ರೀತಿಯಾಗಿದೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಗುರುಜಿಗಳು ನನ್ನ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ. ಗುರುಜಿ, ಮೊದಲನೇದಾಗಿ ನಾವು ಇವತ್ತು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಭವಿಷ್ಯವಾಣಿಯನ್ನ ನೋಡಬೇಕು. ಮೊದಲನೇದಾಗಿ ಅವರಿಗೆ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ವೃಶ್ಚಿಕ ರಾಶಿಗೆ ರಾಶಿಫಲ ಏನಿದೆ ಮತ್ತೆ ಆಚರಣೆಗಳ ಭಾಗವಾಗಿ ಏನೇನ್ ಮಾಡಬೇಕು ಗುರುಜಿ? ನೋಡಿ, ಪ್ರಮುಖವಾಗಿ ಮಾಸಿಕ ಫಲದಲ್ಲಿ ನಾವು ದೊಡ್ಡ ಗ್ರಹಗಳ ಗೋಚಾರದ ಅನುಸಾರವಾಗಿ ನಾವೊಂದು ರಾಶಿಫಲವನ್ನು ತಿಳಿಸ್ತಾ ಹೋಗ್ತಿದ್ದೀವಿ. ಅದರಲ್ಲಿ ಇವತ್ತು ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯಲ್ಲ ಒಂದು ರಾಶಿಫಲ ಆಗಸ್ಟ್ ತಿಂಗಳಲ್ಲಿ ನೋಡಬೇಕಾದ್ರೆ ಗ್ರಹ ಗತಿಗಳ ಪ್ರಕಾರದಲ್ಲಿ ದೊಡ್ಡ ಗ್ರಹವಾದ ಶನೇಶ್ವರ ಗ್ರಹರು ತುಂಬ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಪ್ರಸ್ತುತವಾಗಿ ಗೋಚಾರವಿದ್ದರು. ಆದರೆ ವಕ್ರಿಯಾಗಿ 130 ದಿನಗಳ ಕಾಲ ಹಿಂದಿನ ರಾಶಿಯ ಫಲಗಳು, ಕುಂಭ ರಾಶಿಯ ಫಲಗಳನ್ನು ನೀಡುವಂಥದ್ದಾಗಿರುವಂಥದ್ದು. ಸೊ ಅದಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಪಂಚಮ ಶನಿಯಿಂದ ಅಲ್ಪ ವಿರಾಮ ಸಿಗುತ್ತೆ. ಇನ್ನು ದೊಡ್ಡ ಗ್ರಹವಾದ ಗುರು ಭಗವಾನರು ಈ ಪ್ರಸ್ತುತವಾಗಿ ಒಂದು ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿರುವಂಥದ್ದು. ಅದು ಭಾಗ್ಯಸ್ಥಾನ ತುಂಬ ಒಳ್ಳೆಯ ಸ್ಥಿತಿ. ಹಾಗೆ ಕೊನೆಯ ತಿಂಗಳು ಹೇಗಿತ್ತು ಅದೇ ರೀತಿ ಈ ತಿಂಗಳಲ್ಲೂ ಕೂಡ ಮುಂದುವರಿತಾ ಇದೆ. ಮತ್ತು ಆಗಸ್ಟ್ 1ನೇ ತಾರೀಕು ಕ್ರಮವಾಗಿ ಮೊದಲೇ ದಿನವೇ ಇಲ್ಲಿ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾದ ಶುಕ್ರ ಭಗವಾನರು ಲಾಭಸ್ಥಾನದಲ್ಲಿ ನೀಚ ಪರಿಸ್ಥಿತಿಯಲ್ಲಿ ಗೋಚರವಾಗ್ತಾರೆ. ಮತ್ತು ಕ್ರಮವಾಗಿ ನೋಡೋದಾದರೆ 2ನೇ ತಾರೀಕು ನಿಮ್ಮ ರಾಶಾಧಿಪತಿಯಾದ ಮಂಗಳ ಗ್ರಹ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಗೋಚರವಾಗ್ತಾರೆ. ಮತ್ತು ಆಗಸ್ಟ್ 5ನೇ ತಾರೀಕು ಅಷ್ಟಮ ಲಾಭಾಧಿಪತಿಯಾದ ಬುಧ ಗ್ರಹರು 9ನೇ ಭಾವಕ್ಕೆ ಅಂದರೆ ಭಾಗ್ಯಭಾವಕ್ಕೆ ಗೋಚರವಾಗುವಂಥದ್ದು. 17ನೇ ತಾರೀಕು ವಿಶೇಷ ನಿಮ್ಮ ದಶಮಾಧಿಪತಿಯಾದ ಸೂರ್ಯ ಭಗವಾನ್ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬಂದು ವಿಶೇಷವಾದ ಯೋಗವನ್ನು ಉತ್ಪತ್ತಿ ಮಾಡ್ತಾರೆ. ಹಾಗೆ ಆಗಸ್ಟ್ 22ನೇ ತಾರೀಕು ನಿಮಗೆ ಅಷ್ಟಮ ಲಾಭಾಧಿಪತಿಯಾದ ಬುಧ ಗ್ರಹರು ಹೇಗೆ 9ನೇ ಭಾವದಲ್ಲಿದ್ದರು, 5ನೇ ತಾರೀಕು ಬದಲಾವಣೆಯಾಗಿ ಭಾಗ್ಯಸ್ಥಾನಕ್ಕೆ ಬಂದಿದ್ದರು. ತದನಂತರ 22ನೇ ತಾರೀಕು ಇನ್ನೂ ಮತ್ತೆ ಗೋಚರವಾಗಿ ದಶಮ ಸ್ಥಾನಕ್ಕೆ ಬಂದು ಸೂರ್ಯನೊಟ್ಟಿಗೆ ಸೇರ್ತಾರೆ. ಹಾಗೆ ಉಳಿದಂತೆ ರಾಹುಕೇತುಗಳು ಯಥಾವತ್ತಾಗಿ ತಮ್ಮ ಗೋಚರದ ಫಲ ಮುಂದುವರಿಯುತ್ತೆ. ಹೋದ ತಿಂಗಳಲ್ಲಿ ಹೇಗಿತ್ತೋ ಅದೇ ರೀತಿ ಗೋಚರ ಈ ತಿಂಗಳಲ್ಲೂ ಇರುವಂಥದ್ದು. ಇನ್ನು ಆಚರಣೆ ಭಾಗವಾಗಿ ನೋಡಬೇಕಾದ್ರೆ ಆಗಸ್ಟ್ 12ನೇ ತಾರೀಕು ವಿಶೇಷವಾಗಿರುವಂಥ ಜ್ಯೋತಿರ್ಭೀಮೇಶ್ವರ ರಥ. ಯಾಕಂದರೆ ಆಗಸ್ಟ್ 13ಕ್ಕೆ ಅಮಾವಾಸ್ಯೆ ಇರುವಂಥದ್ದು. ಆಗಸ್ಟ್ 12ನೇ ತಾರೀಕು ಜ್ಯೋತಿರ್ಭೀಮೇಶ್ವರ ರಥ ಆದರೆ ಒಂದು ವಿಶೇಷವಾದ ಹಬ್ಬಗಳ ಮಾಸಾನೆ ಅಂತ ನಾವು ಕರಿಬೋದು. ಅದು ಪ್ರಾರಂಭ ಆಗುವಂಥದ್ದು ಅಮಾವಾಸ್ಯೆ ಕಳೆದ ನಂತರ ಆಗಸ್ಟ್ 13ನೇ ತಾರೀಕಿಂದ ವಿಶೇಷವಾಗಿರುವಂಥ ಹಬ್ಬ ನಾಗಪಂಚಮಿ. ಮೊದಲನೇದಾಗಿ 16ನೇ ತಾರೀಕು ನಾಗ ಚತುರ್ಥಿ ಬರುತ್ತೆ, 17ನೇ ತಾರೀಕು ನಾಗಪಂಚಮಿ ಬರುತ್ತೆ. ಹಾಗೆ ಆಗಸ್ಟ್ 21ಕ್ಕೆ ವಿಶೇಷವಾದ ಹೆಂಗಳೆಯರ ಅತ್ಯಂತ ಪ್ರಿಯವಾದ ಹಬ್ಬ ವರಮಹಾಲಕ್ಷ್ಮಿ ಜರುಗುವಂಥದ್ದು. ಹಾಗೆ ಆಗಸ್ಟ್ 25ನೇ ತಾರೀಕು ನಿಮ್ಮ ರಾಶಾಧಿಪತಿಯಾದ ಮಂಗಳ ಗ್ರಹದ್ದೇ ಒಂದು ಅಂಗಾರಕ ಜಯಂತಿ ಅಂತ ಹೇಳ್ತೀವಿ. ಸೊ ಈ ಅಂಗಾರಕ ಜಯಂತಿಯಂದು ಯಾರ್ಯಾರಿಗೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಏನೇನೋ ಸಮಸ್ಯೆಗಳಿದೆ ಅಂದರೆ ಒಂದು ಕುಜದೋಷ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಮದುವೆ ಸಮಸ್ಯೆಗಳು, ಭೂ ವಿವಾದಗಳಾಗಿರ್ಬೋದು, ಮತ್ತು ಇನ್ನೇನೋ ಕುಟುಂಬದಲ್ಲಿ ವಿಚಾರದಲ್ಲಿ ಅಡಚಣೆಗಳಾಗ್ಬೋದು. ಮತ್ತು ಈ ಕುಜದೋಷಕ್ಕೆ ಯಾರ್ಯಾರು ಕುಜದೋಷ ತುಂಬ ಆಗಿರುತ್ತೋ ಅವರು ಸ್ವಲ್ಪ ಸಿಕ್ಕಾಪಟ್ಟೆ ಕೋಪ ತಾಪಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ಒಳ್ಳೆಯ ಒಂದು ಇದನ್ನು ಕಳ್ಕೊತಾ ಇರ್ತಾರೆ. ಅಂತ ಕುಜದೋಷ ಇರೋರಿಗೆ ಅವತ್ತಿನ ದಿನ ವಿಶೇಷವಾಗಿ ಆಗಸ್ಟ್ 25ನೇ ತಾರೀಕು ಕುಜನ ಆರಾಧನೆ ಮಾಡುವುದು. ಹೇಗೆ ಆರಾಧನೆ ಅಂತಂದರೆ ನಿಮ್ಮ ಮನೆ ಹತ್ತಿರ ಇರುವಂಥ ಒಂದು ನವಗ್ರಹ ದೇವಸ್ಥಾನದಲ್ಲಿ ಕುಜ ನವಗ್ರಹ ಇರುತ್ತೋ ಅದ್ರ ಮುಂದೆ ಆ ನವಗ್ರಹದ ಮುಂದೆ ಒಂದು 1/4 kg ಅಥವಾ ಅರ್ಧ kg ತೊಗರಿಬೇಳೆ ಇಟ್ಟು 3 ಪ್ರದಕ್ಷಿಣೆ ಹಾಕಿ ಆರಾಧನೆ ಮಾಡ್ಬೋದು. ಅಥವಾ ನಿಮ್ಮ ಮನೆ ಹತ್ತಿರ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ಬಿಟ್ಟು ತೊಗರಿಬೇಳೆ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಜಪಗಳನ್ನು ಮಾಡ್ಕೊಳ್ಳೋದು, ಓಂ ಶರವಣ ಭವಾಯ ನಮಃ ಈ ರೀತಿ ಮಾಡಿಕೊಂಡು ಅವತ್ತಿನ ದಿನ ಆರಾಧನೆ ಮಾಡಿಕೊಂಡ್ರೆ ಒಂದು ಕುಜದೋಷ ಕೂಡ ನಿವಾರಣೆ ಆಗುತ್ತೆ. ಈ ರೀತಿ ನವಗ್ರಹಗಳ ಗೋಚಾರ ಮತ್ತು ಆಚರಣೆ ಭಾಗವಾಗಿ ತುಂಬ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆಗಸ್ಟ್ 2026ರಲ್ಲಿ ಜರುಗ್ತಾ ಇದೆ. ಗುರೂಜಿ, ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಇನ್ನು ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಹೇಗಿದೆ? ನೋಡಿ, ವಿಸ್ತೃತ ಗೋಚಾರ ಪ್ರಭಾವದಲ್ಲಿ ಇಷ್ಟು ದಿನ ಒಂದು ಮೇಷರಾಶಿಯವರಿಗೆ ಹೇಗೆ ಸಾಡೆ ಸಾತಿ ನಡೀತಿತ್ತೋ ಹಾಗೆ ನಿಮ್ಮ ರಾಶಿ ವೃಶ್ಚಿಕ ರಾಶಿಯವರಿಗೆ ತುಂಬ ವಿಶೇಷವಾಗಿ ಪಂಚಮ ಶನಿ ನಡೀತಾ ಇತ್ತು. ಪಂಚಮ ಶನಿ ಪ್ರಭಾವ ಕೂಡ ಈಗ ನೋಡಿ, ಶನೇಶ್ವರನ ಏನು ಬೇರೆ ಬೇರೆ ಫಲಗಳಂತ ಹೇಳ್ತೀವಿ, ಸಾಡೆ ಸಾತ್ ಶನಿ ಆಗಿರ್ಬೋದು, ಅಷ್ಟಮ ಶನಿ ಆಗಿರ್ಬೋದು, ಅರ್ಧಾಷ್ಟಮ ಶನಿ ಆಗಿರ್ಬೋದು, ಪಂಚಮ ಶನಿ
ಆಗಿರ್ಬೋದು. ಈ ಒಂದು ಶನೈಶ್ವರನ ಪ್ರಭಾವ ಆಯಾ ರಾಶಿಗಳಿಗೆ ಒತ್ತಡವನ್ನು ನೀಡುವಂಥದ್ದು, ಕೆಲಸಗಳನ್ನು ನಿಧಾನ ಮಾಡುವಂಥದ್ದು. ಸೊ ಪ್ರಸ್ತುತವಾಗಿ ನಡೀತಾ ಇರುವಂಥ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಪ್ರಭಾವ ತಗ್ಗುತ್ತೆ. ಯಾಕಂದರೆ ಶನೈಶ್ವರ ಗ್ರಹರು 130 ದಿನಗಳ ಕಾಲ ವಕ್ರಿಯ ಆಗಿರುವಂಥದ್ದು. ವಕ್ರಿಯ ಆದಾಗ ಇಂದಿನ ಮನೆ ಫಲ ಅಂದರೆ ಒಂದು ಕುಂಭರಾಶಿಯ ಫಲ ಬರುವಂಥದ್ದು. ಸೊ ಪಂಚಮ ಶನಿ ಫಲ ತೆಗೆದಾಗ ಚತುರ್ಥ ಭಾವಕ್ಕೆ ಶನಿಯ ವಕ್ರತ್ವದ ಪ್ರಭಾವ ಬೀರಿದಾಗ, ಚತುರ್ಥ ಅಂದರೆ ಏನು, ಈ ಹೌಸ್ ಆಫ್ ಕಂಫರ್ಟ್ ಮತ್ತು ಹೌಸ್ ಆಫ್ ಮದರ್, ಹೌಸ್ ಆಫ್ ವೆಹಿಕಲ್ ಅಂತ ಹೇಳ್ತೀವಿ. ಅಂದರೆ ವಾಹನ ಸೌಕರ್ಯ, ತಾಯಿಯಿಂದ ಸುಖ, ಮತ್ತು ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂಥದ್ದು, ಪ್ರಾಪರ್ಟಿ ತೊಗೊಳಕ್ಕೆ ಅನುಕೂಲ ಮಾಡುವಂಥದ್ದು, ಈ ರೀತಿ ಹೆಚ್ಚು ಅನುಕೂಲತೆಗಳು ಶನೈಶ್ವರ ಗ್ರಹದಿಂದ ಜರುಗುವಂಥದ್ದು. ಪಂಚಮ ಶನಿ ಒತ್ತಡದಿಂದ ಮಕ್ಕಳ ವಿಚಾರವಾಗಿ ಚಿಂತೆಗೊಳಗಾಗಿದ್ದೀರಾ, ಮತ್ತಿನ್ನೇನೋ ಕೆಲಸ ಕಾರ್ಯಗಳು ನಿಧಾನವಾಗಿ ಕೈಗೆ ಬಂತು ಬಾಯಿಗೆ ಬರೆದಿರುವಂಥ ನಿಮ್ಮ ಒಂದು ಏನೇ ಮನಸ್ಸಿನ ವ್ಯಾಕುಲತೆಗಳು ದೂರವಾಗಿ ಶನೈಶ್ವರನ ಪೂರ್ಣ ಅನುಗ್ರಹ ತುಂಬ ಒಳ್ಳೆಯ 4ನೇ ಮನೆಯ ಫಲ ಸಿಗುವಂಥದ್ದು. ಇನ್ನು ದೊಡ್ಡ ಗ್ರಹವಾದ ಗುರು ಭಗವಾನರು ಭಾಗ್ಯಸ್ಥಾನದಲ್ಲಿದ್ದು ಪೂರ್ಣ ಪ್ರಮಾಣದ ಗುರುಬಲದೊಂದಿಗೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಇರೋದ್ರಿಂದ ಭಾಗ್ಯಸ್ಥಾನ ಅಂತಂದರೆ ತಂದೆಯ ಸ್ಥಾನ ಅಂತ ಹೇಳ್ತೀವಿ. ಈ ಒಂದು ತಿಂಗಳಲ್ಲಿ ನೀವು ಯಾವುದೋ ಒಂದು ಪ್ರವಾಸಕ್ಕೆ ಹೋಗ್ಬೋದು ಮತ್ತು ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು. ತಂದೆಯ ಪೂರ್ಣ ಆಶೀರ್ವಾದ ಇದೆ. ತಾವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಉದ್ಯೋಗದಲ್ಲಿ ಇದ್ದೀರಾ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಾಗ ತಂದೆಯ ಮಾರ್ಗದರ್ಶನ ಸಿಗುವಂಥದ್ದು, ಅದರಿಂದ ನೀವು ಮುಂದೆ ಬರುವಂಥದ್ದು ತುಂಬ ಹೆಚ್ಚಿನ ಅನುಕೂಲತೆಗಳು ಹಾಗೆ ಮುಂದುವರಿಯುತ್ತೆ. ಮತ್ತು ನಾವು ಕ್ರಮವಾಗಿ ಹೇಗೆ ಗ್ರಹಗಳ ಗೋಚಾರ ಹೇಳೋದು ಅದೇ ರೀತಿಯಾಗಿ ವಿಸ್ತೃತ ಪ್ರಭಾವದಲ್ಲಿ ನೋಡಿದ್ರೆ ಈ 1ನೇ ತಾರೀಕು ಗೋಚರವಾಗಿರುವಂಥ ಶುಕ್ರ ಭಗವಾನರು ಸಪ್ತಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿ, ಸಪ್ತಮ ಸ್ಥಾನ ಅಂತಂದರೆ ದಾಂಪತ್ಯ ಜೀವನ ಅಂತ ಹೇಳ್ತೀವಿ, ಮತ್ತು ಮದುವೆ ಭಾಗ್ಯ ಅಂತ ಹೇಳ್ತೀವಿ, ಪಾಲುದಾರಿಕೆ ಅಂತ ಹೇಳ್ತೀವಿ. ಆಗಸ್ಟ್ ತಿಂಗಳಲ್ಲಿ ಮಾಡುವಂಥ ಬಿಸ್ನೆಸ್ ಪಾಲುದಾರಿಕೆಯಲ್ಲಿ ಒಳ್ಳೆಯದಾಗುವಂಥದ್ದು, ಮತ್ತು ಏನೋ ಮದುವೆಗೆ ವಿಚಾರದಲ್ಲಿ ನೀವು ಸ್ವಲ್ಪ ಮಾತುಕತೆಗಳು ನಡೆದರೆ ಅದನ್ನು ಕೂಡ ಮುಂದುವರೆದು ಅದು ಕೊನೆ ಹಂತಕ್ಕೆ ಹೋಗುವಂಥದ್ದು, ಅಂದರೆ ಒಂದು ಎಂಗೇಜ್ಮೆಂಟ್ ಆಗುವಂಥದ್ದು, ಮದುವೆಗೆ ಮುಂದುವರಿಯುವಂಥದ್ದು ತುಂಬ ಒಳ್ಳೆಯ ಅನುಕೂಲತೆಗಳು ತೋರಿಸ್ತಾ ಇದೆ. ಮತ್ತು ವ್ಯಯಾಧಿಪತಿ ಲಾಭಸ್ಥಾನದಲ್ಲಿ ಅಂದರೆ ನಿಮ್ಮ ಒಂದು ವೃಶ್ಚಿಕ ರಾಶಿಯವರು ಯಾರು ವಿದೇಶದಲ್ಲಿರ್ತಾರೋ, ವಿದೇಶಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿರೋರಿಗೆ ಒಂದು ಒಳ್ಳೆಯ ಲಾಭ ಸಿಗುವಂಥದ್ದು ಹೆಚ್ಚಿನ ವಿಚಾರದಲ್ಲಿ, ಮತ್ತು ಸ್ನೇಹಿತರಿಂದ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ. ಆಮೇಲೆ ಮುಂದಿನ ಒಂದು ಬುಧ ಗ್ರಹ ನಿಮಗೆ ಅಷ್ಟಮ ಲಾಭಾಧಿಪತಿ ಆದರೂ ಕೂಡ ಭಾಗ್ಯಭಾವಕ್ಕೆ ಗೋಚರವಾದಾಗ ಆದಾಯದಲ್ಲಿ ವೃದ್ಧಿ ಆಗುವಂಥದ್ದು, ಒಂದು ಫ್ಯೂಚರ್ ಪ್ಲಾನಿಂಗ್ ಚೆನ್ನಾಗಿ ಹೆಲ್ಪ್ ಮಾಡುವಂಥದ್ದು. ಅದೇ ರೀತಿ ಬುಧ ಗ್ರಹರು ಮೊದಲನೇ ಅರ್ಧ ಭಾಗದಲ್ಲಿ ಭಾಗ್ಯಭಾವಕ್ಕಾದರೆ ಮುಂದಿನ ಅರ್ಧ ಭಾಗ ಅಂದರೆ ಈ ಒಂದು ಆಗಸ್ಟ್ 22ನೇ ತಾರೀಕು ನಂತರ ದಶಮ ಭಾವಕ್ಕೆ ಬರುತ್ತೆ. ದಶಮ ಭಾವ ನಿಮಗೆ ಕರ್ಮಸ್ಥಾನ ಅಂತ ಹೇಳ್ತೀವಿ. ಕೆಲಸದಲ್ಲಿ ಒಂದು ಒಳ್ಳೆಯ ಒಂದು ಸ್ಕಿಲ್ಡ್ ವರ್ಕ್ ಸಿಗುವಂಥದ್ದು, ಒಂದು ಇಂಪ್ರೂವ್ಮೆಂಟ್ ಸಿಗುವಂಥದ್ದು ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿರುವಂಥ ಸೂರ್ಯ ಭಗವಾನರು ದಶಮ ಸ್ಥಾನಕ್ಕೆ ಕೇಂದ್ರಾಧಿಪತಿ, ಕೇಂದ್ರ ಭಾವ, ಸ್ವಂತ ಮನೆ, ಸೂರ್ಯನೊಟ್ಟಿಗೆ ಬುಧ ಕೂಡ ಸೇರಿಕೊಂಡು ಬುಧಾದಿತ್ಯ ಯೋಗ ಕೊಡ್ತಾ ಇರುವಂಥದ್ದು. ಇದು ಅತ್ಯದ್ಭುತವಾಗಿರುವಂಥ ಯೋಗ. ಯಾರ್ಯಾರು ಸರ್ಕಾರಿ ಕೆಲಸದಲ್ಲಿ ಇರ್ತೀರೋ ಅವರಿಗೆ ಸರ್ಕಾರದಿಂದ ಹೆಚ್ಚು ಲಾಭ, ಒಂದು ಒಳ್ಳೆಯ ಅನುಕೂಲತೆಗಳು, ಒಂದು ಪ್ರತಿಷ್ಠೆ, ಗೌರವ, ಸಮ್ಮಾನ, ಈ ರೀತಿ ಎಲ್ಲವೂ ಜರುಗುತ್ತೆ. ವೃಶ್ಚಿಕ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಪ್ರಬಲವಾಗಿರುತ್ತೆ. ಅವರವರ ಒಂದು ರಾಜಕೀಯ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಆಗುವಂಥ ಒಳ್ಳೆಯ ಘಟ್ಟ ತಲುಪ್ತೀರಾ. ಇನ್ಫ್ಲೂಯೆನ್ಸ್ಗಳು ಜಾಸ್ತಿ ಯೂಸ್ ಆಗುತ್ತೆ, ನಿಮ್ಮ ಕೆಲಸಗಳು ಬೇಗ ನೆರವೇರುತ್ತೆ, ಇದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಮತ್ತು ಅದೇ ರೀತಿ ಒಂದು ವಿಸ್ತೃತ ಪ್ರಭಾವ ಕೊನೆ ಭಾಗದಲ್ಲಿ ನೋಡಬೇಕಾದಾಗ ರಾಹುಕೇತುಗಳ ಗೋಚಾರ ಯಥಾವತ್ತಾಗಿ ಮುಂದುವರಿಯೋದ್ರಿಂದ ಅದರ ಫಲ ಆ ರೀತಿಯೇ ಜರುಗುತ್ತೆ. ಈ ರೀತಿ ನವಗ್ರಹಗಳ ಒಂದು ವಿಸ್ತೃತ ಪ್ರಭಾವದಲ್ಲಿ ನಾವು ಬಹಳ ಮುಖ್ಯವಾಗಿ ಹೆಚ್ಚಿನ ಅನುಕೂಲತೆಗಳನ್ನು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನೋಡ್ಬೋದಮ್ಮ. ಗುರುಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ? ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಅನುಕೂಲತೆಗಳು, ಲಾಭಗಳು ಸಿಗ್ತಾ ಇದೆ ಆಗಸ್ಟ್ ತಿಂಗಳಿನಲ್ಲಿ? ನೋಡಿ, ರಾಷ್ಟ್ರಾಧಿಪತಿಯ ಗೋಚಾರ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಹೋಗ್ತಾ ಇದೆ. ಸೊ ಸಪ್ತಮ ಸ್ಥಾನ ಅಂತಂದರೆ ಕೇಂದ್ರ ಭಾವ ತುಂಬ ಒಳ್ಳೆಯ ರೀತಿ ಅಂತ ಹೇಳ್ತೀವಿ. ಆದರೆ ಅಷ್ಟಮ ಭಾವಕ್ಕೆ ಹೋದಾಗ ಸ್ವಲ್ಪ ನಿಮಗೆ ಏನೋ ಡೌಟ್ ಬರುವಂಥದ್ದು, ಅಂದರೆ ನೀವು ತೊಗೊಂಡಿರೋ ಡಿಸಿಷನ್ ಬಗ್ಗೆ ಡೌಟ್ ಬರುವಂಥದ್ದು, ಮಾನಸಿಕವಾಗಿ ಸದೃಢವಾಗಿಲ್ಲ, ಏನೋ ಒಂಥರ ಡೌಟು, ಮತ್ತು ಮಾಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಡೌಟ್ ಇಟ್ಕೊಂಡು ಯಾವುದೂ ಕೆಲಸ ಮಾಡಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಆ ರೀತಿ ಇವ್ರಿಗೆ ಸೂಚನೆ ಏನಂದರೆ ಆದಷ್ಟು ಒಂದು ದೊಡ್ಡ ಡಿಸಿಷನ್ಸ್ನ ಮಾಡಬೇಡಿ. ಡಿಸಿಷನ್ ಮಾಡಲೇಬೇಕಾಗಿತ್ತಂದರೆ ನಿಮ್ಮ ಹಿತಚಿಂತಕರು, ನಿಮ್ಮ ಯಾರು ಹಿರಿಯರು, ಅವರೊಂದು ಸಲಹೆ ಸೂಚನೆ ಮೇರೆಗೆ ಮಾಡಿಕೊಂಡ್ರೆ ಒಳ್ಳೆಯದು. ಇದು ರಾಷ್ಟ್ರಾಧಿಪತಿಯ ಒಂದು ಫಲ. ಆದರೆ ಮುಂದುವರೆದ ಒಂದು ಭಾಗದಲ್ಲಿ ತುಂಬ ವಿಶೇಷವಾಗಿ ಸಾಮಾನ್ಯವಾಗಿ ನೋಡೋದಾದರೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತ ಪ್ರಯಾಣ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳಿದ್ದರೂ ನೆಮ್ಮದಿ ವಾತಾವರಣ ನಿರ್ಮಾಣವಾಗುತ್ತೆ. ಯಾವುದೇ ಮಾತುಗಳನ್ನು ನೇರವಾಗಿ ತೆಗೆದುಕೊಳ್ಳಬೇಡಿ. ಸ್ವಲ್ಪ ಸಮಚಿತ್ತ ಭಾವದಿಂದ ನಿಧಾನವಾಗಿ ಪ್ರತಿಕ್ರಿಯಿಸಿ. ಬಂಧುಗಳ ಆಗಮನದಿಂದ ಶುಭ ತರುವಂಥದ್ದು. ಹಾಲಿನ ವ್ಯಾಪಾರದಲ್ಲಿ ತುಂಬ ಲಾಭ ಇರುತ್ತೆ. ಅದರಲ್ಲೂ ರೈತರಿಗೆ, ಕೃಷಿ ಕ್ಷೇತ್ರದವರಿಗೆ ತೃಪ್ತಿದಾಯಕ. ಮೃಷ್ಟಾಂಗ ಭೋಜನ, ರಾಜಕೀಯ ವ್ಯಕ್ತಿಗಳಿಗೆ ಮನ್ನಣೆ ಸಿಗುವಂಥದ್ದು, ಅತ್ಯಂತ ಜಯ ಪ್ರಾಪ್ತಿಯಾಗುತ್ತೆ. ಮತ್ತು ಆರೋಗ್ಯದಲ್ಲಿ ವಿಶೇಷವಾಗಿ ವೃದ್ಧಿ ಆಗುವಂಥದ್ದು. ಸ್ತ್ರೀಯರಿಗೆ ಒಂದು ಒಳ್ಳೆಯ ಉದ್ಯಮದಲ್ಲಿ, ಸ್ತ್ರೀ ಉದ್ಯಮದಿಂದ ಲಾಭ, ಸ್ತ್ರೀ ಸಂಘಟನೆಗಳಿಗೆ ಒಳ್ಳೆಯ ಅವಕಾಶಗಳು ಲಭಿಸುತ್ತೆ. ಆಸ್ತಿಕರಿಗೆ ಒಂದು
ಒಂದು ಒಳ್ಳೆಯ ಖರೀದಿ ಅಂತ ಹೇಳ್ಬೋದು. ಶೇರ್ ವ್ಯವಹಾರಗಳು, ಬುಧ ಅಷ್ಟಮ ಲಾಭಾಧಿಪತಿಯಾಗಿ ಬುಧನ ಭಾಗ್ಯಭಾವ ಅಂತ ಹೇಳ್ತೀವಿ, ಆದರೂ ಕೂಡ ಅದು ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ಗೋಚರವಾಗದಿರೋದ್ರಿಂದ ಅದು ಸ್ವಲ್ಪ ನಷ್ಟವಾಗೋ ಸಾಧ್ಯತೆ, ಅದಕ್ಕೆ ಜಾಗೃತಿ ವಹಿಸಬೇಕು. ಮತ್ತು ವಿಶೇಷವಾಗಿ ಗುರುಬಲ ಇರೋದ್ರಿಂದ ಎಲ್ಲನೂ ಒಂದು ದೈವಾನುಗ್ರಹದಿಂದ ಎಲ್ಲ ಕೆಲಸಗಳು ನೆರವೇರುತ್ತೆ. ಸ್ವಲ್ಪ ಚತುರ್ಥ ಭಾವಕ್ಕೆ ಶನಿಯ ವಕ್ರ ಪ್ರಭಾವ ಬೀಳೋದ್ರಿಂದ ಸ್ವಲ್ಪ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಪ್ರಮಾಣದಲ್ಲಿ ಶತ್ರುಬಾಧೆ ಕೂಡ ಜಾಸ್ತಿ ಆಗುತ್ತೆ, ಸಾಲಬಾಧೆ, ಅನಿರೀಕ್ಷಿತ ಧನಲಾಭ ಖಂಡಿತ ಸಿಗುತ್ತೆ. ದೀರ್ಘಕಾಲಿಕ ಸಮಸ್ಯೆಗಳಿಗೆ ಈ ತಿಂಗಳು ಪರಿಹಾರವನ್ನು ಹುಡುಕ್ತೀರಾ. ಕುಟುಂಬದಲ್ಲಿ ಹೆಚ್ಚು ಸೌಖ್ಯವನ್ನು ಕಾಣ್ತೀರಾ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಮಾಸ. ಬುಧಾದಿತ್ಯ ಯೋಗದಿಂದ 17ನೇ ತಾರೀಕು ನಂತರ ಸೂರ್ಯ ಸ್ವಕ್ಷೇತ್ರಕ್ಕೆ ಬಂದ ಮೇಲೆ ಹೆಚ್ಚಿನ ಅನುಕೂಲತೆಗಳಾಗುತ್ತೆ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತೆ. ಮತ್ತು ವೃಶ್ಚಿಕ ರಾಶಿಯವರು ಕೆಲಸದಲ್ಲಿ ಕೂಡ ಒಳ್ಳೆಯ ಪ್ರೋತ್ಸಾಹವನ್ನು ಪಡಿತೀರಾ. ಹೊಸ ಕೆಲಸ, ಎಂಟರ್ಪ್ರೈನರ್ಶಿಪ್ಪು, ಇದರ ವಿಚಾರದಲ್ಲಿ ಹೆಚ್ಚಿನ ಪಾಸಿಟಿವಿಟಿಯಿಂದ ಕೆಲಸ ಮಾಡ್ತೀರಾ. ಹಿರಿಯರ ಆಶೀರ್ವಾದ ಸಿಗುತ್ತೆ. ಕೋರ್ಟು ಕಚೇರಿಗಳ ಸಮಸ್ಯೆ ದೂರವಾಗುತ್ತೆ. ಅಶಾಂತಿ ವಾತಾವರಣ ದೂರವಾಗಿ ಶಾಂತಿ ವಾತಾವರಣ ಕಡೆ ಹೋಗ್ತೀರಾ. ವಿಶೇಷವಾಗಿ ಭಾಗ್ಯಭಾವದಲ್ಲಿ ಗುರು, ನಾನು ಆವಾಗಲೇ ಹೇಳ್ದಂಗೆ ದೇವಾಲಯಗಳ ದರ್ಶನ, ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಮಾಡುವಂಥದ್ದು, ಹೆಚ್ಚು ವಿನೋದಕ್ಕಾಗಿ ಒಂದು ಒಳ್ಳೆಯ ಪ್ರವಾಸಗಳನ್ನು ಹೋಗುವಂಥ ಎಲ್ಲ ಅವಕಾಶಗಳು ಜರುಗುತ್ತೆ. ಈ ರೀತಿ ಒಂದು ರಾಶಿಯಾಧಿಪತಿ ಒಂದು ಗೋಚಾರ ಪ್ರಭಾವವನ್ನು ಒಂದು ವೃಶ್ಚಿಕ ರಾಶಿಯವರು ಪಡ್ಕೊತಾರೆ. ಗುರುಜಿ, ನೀವು ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದ್ದಾವೆ, ನಕ್ಷತ್ರಗಳ ಅನುಸಾರವಾಗಿ ಯಾವೆಲ್ಲ ಫಲಗಳನ್ನು ಅವರು ಸಿದ್ಧಿಸ್ಕೊಳ್ತಾ ಇದ್ದಾರೆ, ಮತ್ತೆ ಪರಿಹಾರ ಭಾಗಕ್ಕೆ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅಥವಾ ಅವರು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿ ಅದು ಆಗ್ತಾ ಇಲ್ಲ ಅಂದರೆ ಪರಿಹಾರವಾಗಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ತುಂಬ ವಿಶೇಷ. ವಿಶಾಖ, ಅನುರಾಧ, ಜ್ಯೇಷ್ಠ 3 ನಕ್ಷತ್ರಗಳು ಬರುತ್ತೆ. ಸೊ ವಿಶಾಖದವ್ರು ನೋಡಬೇಕಾದ್ರೆ ನೀವು ಹಳೆಯ ಒಂದು ಇನ್ವೆಸ್ಟ್ಮೆಂಟಿಂದ ನಿಮಗೆ ಲಾಭ ಆಗುತ್ತೆ ಈ ತಿಂಗಳು, ಅಥವಾ ಒಂದು ಹಿರಿಯರ ಒಂದು ಆಸ್ತಿ ಪಡೆದುಕೊಳ್ಳುವಂಥ ಒಂದು ಯೋಗ ನಿರ್ಮಾಣ ಆಗ್ತಿದೆ. ಮತ್ತು ಅನುರಾಧ ನಕ್ಷತ್ರದವರು ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷವಾಗಿ ಸೀರಿಯಸ್ ಆಗಿ ಒಂದು ಯೋಚನೆ ಮಾಡುವಂಥದ್ದು, ಇದರಿಂದ ನಿಮಗೆ ಒಂದು ಒಳ್ಳೆಯ ದೊಡ್ಡ ಪ್ರಾಜೆಕ್ಟ್ಸ್ ಕೂಡ ಸಿಗುವಂಥದ್ದು, ನಿಮ್ಮ ಮಾಡಿರುವಂಥ ಕೆಲಸ ಕಾರ್ಯಗಳ ಅಪ್ರಿಸಿಯೇಷನ್ ಸಿಗುತ್ತೆ. ಜ್ಯೇಷ್ಠ ನಕ್ಷತ್ರದವರಿಗೆ ನೀವು ಸ್ವಲ್ಪ ಹಣಕಾಸಿನ ಖರ್ಚುಗಳ ವಿಚಾರದಲ್ಲಿ ಹೆಚ್ಚಾಗಿ ಮಾಡ್ತೀರಾ. ಅದರಲ್ಲೂ ನೀವು ಎಲೆಕ್ಟ್ರಾನಿಕ್ಸ್ ಗೂಡ್ಸಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟು ಅಂದರೆ ಅದನ್ನು ಪಡೆದುಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಪರಿಹಾರ ಇಷ್ಟೇ, ಆದಷ್ಟು ಸ್ವಲ್ಪ ಈಗಿನ ಒಂದು ಅಷ್ಟಮ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಹೋಗುವಂಥದ್ದು, ಮತ್ತು ಶುಕ್ರ ನೀಚ ಪರಿಸ್ಥಿತಿಯಲ್ಲಿ ಲಾಭ ಸ್ಥಾನದಲ್ಲಿ ಗೋಚರವಾದರೂ ಕೂಡ ನೀಚ ರಾಶಿ ಶುಕ್ರನಿಗೆ. ಸೊ ಅದನ್ನು ಬಲಪಡಿಸಲು ಆದಷ್ಟು ಒಂದು ಮಲ್ಲಿಗೆ ಎಣ್ಣೆಯನ್ನು ಬಳಸಿ ಒಂದು ದೀಪವನ್ನು ಹಚ್ಚುವಂಥದ್ದು ಮನೆಯ ಮುಂಭಾಗದಲ್ಲಿ ಗೋಧೂಳಿ ಸಮಯದಲ್ಲಿ ಪ್ರತಿದಿನ ಹಚ್ಚಿ ಆಗಸ್ಟ್ ತಿಂಗಳಲ್ಲಿ. ಮತ್ತು ಆದಷ್ಟು ಹೆಸರು ಕಾಳನ್ನು ದಾನ ನೀಡಿ, ಯಾವಾಗ ಸಾಧ್ಯವಾಗುತ್ತೋ ಅದನ್ನು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅದನ್ನು ಒಂದು ಆ ಪಾಕೆಟಲ್ಲಿ ಕಟ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಇಡಿ. ಮತ್ತು ಆದಷ್ಟು ಭಾನುವಾರದೊತ್ತು ಕೃಷ್ಣನ ದೇವಸ್ಥಾನಕ್ಕೆ ಹೋಗುವಂಥದ್ದು, ತುಳಸಿ ಎಲೆಗಳನ್ನು ಒಂದು ಹಾರವನ್ನಾಗಿ ನಿರ್ಮಿಸಿ ಕೊಡುವಂಥದ್ದು ಮಾಡಿ. ಇದು ತುಂಬ ಒಳ್ಳೆಯ ಕೆಲಸದ ವಿಚಾರದಲ್ಲಿ ವರ್ಕ್ ಆಗುತ್ತೆ. 100ರಲ್ಲಿ 60ರಿಂದ 70% ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಉಳಿದಿರುವಂಥ 20-30% ಏನು ಸ್ವಲ್ಪ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ. ತುಂಬ ನೋಡಿದ್ರಲ್ಲ ವೀಕ್ಷಕರೇ, ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಗುರೂಜಿಗಳು ಪರಿಹಾರ ಭಾಗಕ್ಕೆ ಕೆಲವೊಂದಷ್ಟು ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಖಂಡಿತ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಹಾಗೆ ಗುರೂಜಿಗಳನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಥವಾ ಅವ್ರ ಜೊತೆ ನೇರವಾಗಿ ಮಾತನಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಅವರ ಮೊಬೈಲ್ ಸಂಖ್ಯೆಗೆ ನೀವು ಕಾಲ್ ಮಾಡಬಹುದು. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಭವಿಷ್ಯವಾಣಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಲೋಕ ಸಮಸ್ತೋ ಸುಖಿನೋ ಭವಂತು. ವೀಕ್ಷಕರೇ, ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.